ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ನ ಫೌಂಡರ್ ಮತ್ತು ಡೈರೆಕ್ಟರ್. ಇವತ್ತು ನಾವು ಬ್ಯಾಕ್ ಪೇನ್ ಅಥವಾ ಬೆನ್ನು ನೋವುದು ಕಾರಣಗಳ ಬಗ್ಗೆ ಮಾತಾಡೋಣ. ಎಲ್ಲರೂ ಅನ್ಕೋತಾರೆ ಬ್ಯಾಕ್ ಪೇನ್ ಅಂದರೆ ಡಿಸ್ಕ್ ಬಲ್ಜ್ ಆಗಿರಬೇಕು, ಸೊಂಟದಲ್ಲಿ ಫ್ರ್ಯಾಕ್ಚರ್ ಆಗಿರಬೇಕು, ಇದರಿಂದಾನೇ ಬೆನ್ನು ನೋವು ಬರುತ್ತೆ ಅಂತ ಅಲ್ಲ. ಬ್ಯಾಕ್ ಪೇನ್ಗೆ ತುಂಬ ಕಾರಣಗಳಿರ್ತವೆ. ಅದರಲ್ಲಿ ಒಂದು ಕಾರಣ ಏನು ಅಂದರೆ ಸೇಕ್ರೋ ಐಲಿಯಾಕ್ ಜಾಯಿಂಟ್ ಡಿಸ್ಫಂಕ್ಷನ್ ಅಥವಾ ಸೇಕ್ರೋ ಐಲಿಯೈಟಿಸ್ ಅಂತ ಅಂತಾರೆ. ಸೊ ಇದು ಸೇಕ್ರೋ ಐಲಿಯೈಟಿಸ್ ಅಂದರೆ ಏನು ಅಂದರೆ ನಿಮ್ಮದು ಬೆನ್ನಲ್ಲಿರೋ ಒಂದು ಜಾಯಿಂಟ್, ಸೇಕ್ರಮ್ ಮತ್ತು ಐಲಿಯಾಕ್ ಬೋನ್ ಎರಡರ ಮಧ್ಯೆ ಇರೋ ಜಾಯಿಂಟ್ನ ಸೇಕ್ರೋ ಐಲಿಯಾಕ್ ಜಾಯಿಂಟ್ ಅಂತ ಅಂತಾರೆ. ಇದರಲ್ಲಿ ನೋವು ಹೆಂಗೆ ಬರುತ್ತೆ ಅಂದರೆ ನೀವೇನಾದರೂ ಹಾರ್ಡ್ ಸರ್ಫೇಸಸ್ ಅಥವಾ ಗಟ್ಟಿ ಎದುರ ಮೇಲೆ ಕೂತ್ಕೊಂಡ್ರೆ ಬೆನ್ನಲ್ಲಿ ಅಥವಾ ಹಿಂದೆ ಭಾಗದಲ್ಲಿ ನೋವು ಅಂತ ಬರುತ್ತೆ. ಇದು ಹಾಟ್ ಪ್ಯಾಕ್ಸ್ ಇಟ್ಕೊಳ್ಳೋದ್ರಿಂದ ನೋವು ಅನ್ನೋದು ಕಡಿಮೆ ಆಗುತ್ತೆ. ಇದು ಯಾರೆಲ್ಲ ಆಗುತ್ತೆ ಅಂದರೆ ಯಾರಾದರೂ ಕೆಳಗಡೆ ಸಿಟ್ಟಿಂಗ್ ಪೊಸಿಷನ್ ಥರ ಬಿದ್ದಿದ್ರೆ ಅಥವಾ ಡೆಲಿವರಿ ಆದಮೇಲೂ ಈ ನೋವು ಅನ್ನೋದು ಜಾಸ್ತಿ ಆಗ್ಬೋದು. ಇದಕ್ಕೆ ಮನೆಗೆ ಹೋಮ್ ರೆಮಿಡೀಸ್ ಏನು ಅಂದರೆ ಜೆಲ್ ಹಚ್ಕೊಳ್ಳೋದು, ಹಾಟ್ ಪ್ಯಾಕ್ಸ್, ಕೋಲ್ಡ್ ಪ್ಯಾಕ್ಸ್ ಆಲ್ಟರ್ನೇಟ್ ಇಟ್ಕೊಳ್ಳೋದು ಮಾಡ್ಬೋದು. ಇದರಲ್ಲೂ ನೋವು ಕಡಿಮೆ ಆಗಿಲ್ಲ ಅಂದರೆ ಒಂದು MRI ಅಂತ ಮಾಡಿ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಕೆಲವು ಇಂಜೆಕ್ಷನ್ಸ್ ಅಂತ ಇರ್ತವೆ. ಆ ಇಂಜೆಕ್ಷನ್ಸ್ ಮಾಡೋದ್ರ ಜೊತೆ ಸ್ವಲ್ಪ ಎಕ್ಸಸೈಸ್ ಮಾಡೋದ್ರ ಜೊತೆ ನೋವು ಅನ್ನೋದು ಕಡಿಮೆ ಆಗುತ್ತೆ.